A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕಣ್ಣು ಅಮೂಲ್ಯ ಅಂಗ, ಸಂರಕ್ಷಣೆ ಮಾಡಿಕೊಳ್ಳಬೇಕು. ಬಿಇಒ ಯಡ್ರಾಮಿ. ಕಣ್ಣು ಮಾನವನ ಅಮೂಲ್ಯ ಅಂಗವಾಗಿದ್ದು, ಎಲ್ಲರೂ ಕಣ್ಣಿನ ಆರೋಗ್ಯ ಬಗ್ಗೆ ಕಾಳಜಿ, ಮುಂಜಾಗ್ರತೆ ವಹಿಸಿ ಸಂರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಂತೇಶ್ ಯಡ್ರಾಮಿಯವರು ನುಡಿದರು. ನಗರದ ಬಿಆರ್ಸಿ ಸಭಾಭವನದಲ್ಲಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸರ್ಕಾರಿ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಓದ್ತಾ ಇರುವಂತಹ ಪ್ರತಿಯೊಂದು ಮಗುವಿನ ಕಣ್ಣುಗಳನ್ನು ಪರೀಕ್ಷೆ ಮಾಡುವ ಕಾರ್ಯಕ್ರಮ ಚಾಲನೆ ಮಾಡುವ ಮೂಲಕ ಮಾತನಾಡಿ, ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಪೌಷ್ಟಿಕಾಂಶವುಳ್ಳ ಸಮತೋಲನ ಆಹಾರ, ನಿಯಮಿತ ಕಣ್ಣಿನ ಪರೀಕ್ಷೆ, ಪ್ರತಿ 20 ನಿಮಿಷಗಳಿಗೊಮ್ಮೆ ಕಣ್ಣಿಗೆ ಸ್ವಲ್ಪ ವಿಶ್ರಾಂತಿ, ಸೂಕ್ತ ಕಣ್ಣಿನ ಸುರಕ್ಷಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬಹುದು. ವಿಟಮಿನ್ ಎ ಸೇವನೆ, ಕಣ್ಣಿನ ಸ್ವಚ್ಛತಾ ಕಾಪಾಡುವುದು ಸೇರಿದಂತೆ ಮುಂತಾದ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಅನೇಕ ಸಲಹೆ ಸೂಚನೆಗಳನ್ನು ನೀಡಿ, ಎರಡು ಕಣ್ಣುಗಳು ಸರಿಯಾಗಿದ್ದರೇನೆ ನಾವು ಪ್ರಪಂಚವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನೋಡಲು ಸಾಧ್ಯ. ಶಾಲೆಗಳಲ್ಲಿ ಓದ್ತಾ ಇರುವಂತಹ ಪ್ರತಿಯೊಂದು ಮಗುವಿನ ಕಣ್ಣುಗಳು ಸರಿಯಾಗಿರುವುದು ಮತ್ತು ಸುರಕ್ಷಿತವಾಗಿರುವುದು ಅವಶ್ಯಕತೆಯಾಗಿದೆ ಅಂತ ಹೇಳಿದ್ರು. ಒಂದು ವೇಳೆ ಕಣ್ಣುಗಳಲ್ಲಿ ತೊಂದರೆ ಇದ್ದು ದೃಷ್ಟಿ ದೋಷ ಹೊಂದಿದ್ರೆ ಆ ಮಗು ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನ ಅರ್ಥ ಮಾಡಿಕೊಳ್ಳಲು ಕಷ್ಟ ಸಾಧ್ಯವಾಗುವುದು. ಅದಕ್ಕಂತಾನೆ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಓದ್ತಾ ಇರುವಂತಹ ಪ್ರತಿಯೊಂದು ಮಗುವಿನ ಕಣ್ಣುಗಳನ್ನ ಪರೀಕ್ಷೆ ಮಾಡಿ, ಅವಶ್ಯಕತೆವಿದ್ರೆ ಕನ್ನಡಕಗಳ ವಿತರಣೆ, ಅವಶ್ಯಕತೆವಿದ್ರೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿ, ಔಷಧೋಪಚಾರವನ್ನ ಮಾಡಿ ಕಳಿಸಿಕೊಡಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಬಿಆರ್ಪಿ ಯಶವಂತರೇಗೌಡ ಬಿರಾದಾರ್ ಮತ್ತು ಬಿಐಇಆರ್ಟಿ ವರದಾರವರಾದಂತಹ ವಿ.ಡಿ. ಬೊಮ್ಮನಹಳ್ಳಿ, ಎಎಸ್ ಯತ್ನಾಳ್, ಎಪಿ ಸೊನ್ಯಾಳ್ ಮತ್ತು ಇವರು ಸಹಕರಿಸಿ ಮಕ್ಕಳನ್ನ ಬಿಆರ್ಸಿಗೆ ಕರೆಸಿ ಕೊಟ್ಟು 120 ಮಕ್ಕಳನ್ನ ನೋಂದಾಯಿಸಿಕೊಂಡರು. ಶಂಕರ್ ಕಣ್ಣಿನ ಆಸ್ಪತ್ರೆ ವೈದ್ಯಾಧಿಕಾರಿಗಳು, ಆರ್ವಿಎಸ್ಕೆ ತಂಡ ಹಾಗೂ ಸರ್ಕಾರಿ ನೇತ್ರ ತಜ್ಞರು ಭಾಗವಹಿಸಿದ್ರು. ಅಲ್ಲ, ಹಿಂದಿನ ಪ್ರಾಬ್ಲಮ್ ಅದ್ರಿ, ಕಣ್ಣಿನ ಹಿಂದಿನ ಪ್ರಾಬ್ಲಮ್ ಇದೆ ಹೊರತು ಮುಂದಿಂದಲ್ಲ. This one Papa reading till 6. That one. Reading till 6. ಕಾಣಿಸ್ತದ? ಏನು ಕಾಣಿಸ್ತಲ್ಲ? ಸ್ವಲ್ಪ ಮಂದಿ ಕಾಣಿಸ್ತದೆ. ಕರೆಕ್ಟಾಗಿ ಈಗ ಕಾಣಿಸ್ತದ? ಈಗ ನನ್ನ ಬಟ್ ಕಾಣ್ತಾವ ಎಷ್ಟು ನಾವು ಹೇಳಿ ನೋಡೋದು ಈಗ ಅಲ್ಲಿ